ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಥ್ಯಾಂಕ್ಸ್ ಕಣ್ರ ವಿಜಯನಗರದವ್ರಿಗೆ ಸಿನಿಮಾ ಬಂದು ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀರಾ. ಆ್ಯಂಡ್ ಯಾರೋ ಹೆಸರು ಹೇಳದೆ ಮಿಸ್ಕೀಸ್ ಮಾಡೋದು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಎಲ್ಲರೂ ಮಾತಾಡಿದ್ರು. ಸಾರ್ ರಮೇಶ್ ಸರ್ ಮಾತಾಡಿದ್ರು, ದತ್ತಾನ ಸಾಹೇಬ್ರು ಮಾತಾಡಿದ್ರು, ನಮ್ಮ ಹೀರೋಯಿನ್ ಮಾತಾಡಿದ್ರು, ಧ್ರುವ ಮಾತಾಡಿದ್ರು. ಎಲ್ಲರೂ ಮಾತಾಡಿದರೆ ನಾನೇನು ಸ್ಪೆಷಲಾಗಿ ಏನು ಮಾತಾಡೋದು ಬೇಡ. ಇಲ್ಲಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಏಪ್ರಿಲ್ 30ಕ್ಕೆ. ಆ್ಯಂಡ್ ನಾವು ಹಿಂದೆ ಏನು ಮಾಡಿದ್ವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂದೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಸಿನಿಮಾ 30ಕ್ಕೆ ಬರ್ತಾ ಇದೆ, ಅದನ್ನು ನೋಡಿ. ಇದಕ್ಕೆಲ್ಲದೂ ಕಾರಣ ಅಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ನ ಹೀರೋ ಅಂತಿದ್ದೆ ಯಾವಾಗಲೂ. ನನ್ನ ಸಿನಿಮಾಗಳ ಮ್ಯೂಸಿಕ್ ಡೈರೆಕ್ಟರ್ ಹೀರೋ ಅಂತಿದ್ದೆ. ಆಮೇಲೆ ಯಾವಾಗಲೂ ಧ್ರುವನು ಅದೇ ಹೇಳ್ತಿದ್ದ. ಈ ಸಿನಿಮಾಗೆ ಆ್ಯಕ್ಚುಲಿ ಹೀರೋ ಬಂದ್ಬಿಟ್ಟು KVN ಅವರು. ಯಾಕೆ ಹಂಗೆ ಹೇಳ್ತೀನಿ ಅಂತಂದರೆ, ಒಬ್ಬ ನಿರ್ಮಾಪಕ ಆದವರು ಒಂದು ಸಿನಿಮಾ ಮಾಡ್ಬೋದು ಆರಾಮ್ಸೆ. ಅವ್ರಿಗೊಂದು ಲಿಮಿಟ್ ಇರ್ತದೆ, ಒಂದು ಬಜೆಟ್ ಇರ್ತದೆ, ಒಂದು ಲಿಮಿಟ್ ಇರುತ್ತೆ. ಅಂದರೆ ಇಷ್ಟಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಒಂದು ವರ್ಷ ಸಿನಿಮಾ ಮುಗಿಸ್ಬಿಟ್ಟು ರಿಲೀಸ್ ಮಾಡಬೇಕು. ಯಾಕಂದರೆ ಎಲ್ಲ ನಿರ್ಮಾಪಕನ ಆಸೆಗಳು ಅದೇ ಇರ್ತದೆ. ಯಾಕಂದ್ರೆ ಬಂಡವಾಳ ಹಾಕೋರು ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ತಾರೆ. ಬಟ್ KVN ಸರ್ ತುಂಬ ಇಂಗ್ಲೀಷ್ ವರ್ಡ್ ಅಂದರೆ ತುಂಬ ಫ್ಯಾಷನ್ ಕರೆಕ್ಟಾ? ಪ್ಯಾಷನ್, ಓಕೆ, ಐ ಡೋಂಟ್ ನೋ, ಸಾರಿ, ಓಕೆ. ತುಂಬ ಅವ್ರಿಗೆ ಫ್ಯಾಷನ್ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾನು ಏನಾದರೂ ಮಾಡಿ ಅವ್ರಿಗೆ ವಾಟ್ಸಪ್ಪಲ್ಲಿ ಏನೋ ಕಳಿಸಿದ್ರೆ, ಪ್ರೇಮ್ ಸರ್ ಇನ್ನೇನಾದರೂ ಮಾಡ್ಬೋದು ನೋಡಿ, ಇದನ್ನ ಇದು ಹಿಂಗೆ ಮಾಡ್ಬೋದು ನೋಡಿ. ಅಂದರೆ ಅವ್ರಿಗೆ ಎಷ್ಟು ತುಡಿತಾ ಅಂದರೆ, ಅವ್ರಿಗಿರೋ ಜಾಬ್ಗೆ, ಅವ್ರಿಗಿರೋ ಟೈಮಿಂಗ್ಸ್ಗೆ ಅವರು ಅಷ್ಟು ನೋಡಿ, ಅಷ್ಟು ಎನರ್ಜಿಕ್ ಆಗಿ ಇನ್ನೂ ನಮಗೆ ಪುಷ್ ಮಾಡೋರು ಅವರು. ಇನ್ನೂ ಏನೋ ಮಾಡ್ಬೋದು ನೋಡಿ, ಸಮಥಿಂಗ್ ಡೂ, ಏನಾದ್ರು ಚೇಂಜ್ ಮಾಡ್ಬೋದು ನೋಡಿ ಅದನ್ನು ಅಂತಂದರೆ. ಟಿಲ್ ನಾನು ಟ್ರೈಲರ್ ಇವತ್ತು ಲಾಂಚ್ ಆಗಿದೆ, ಬೆಳಿಗ್ಗೆನೂ ಕೂಡ ಅದು ನೋಡಿ ಅಂದರೆ ಅಷ್ಟು ಕುತೂಹಲ, ಅಷ್ಟು ಫ್ಯಾಷನೇಟು, ಅಷ್ಟು ಸಪೋರ್ಟು. ಈ ಥರ ಒಬ್ಬ ನಿರ್ಮಾಪಕ, ಈ ಥರ ಒಬ್ಬ ಸಂಸ್ಥೆ ನನಗೆ, ಸಾರಿ ಏಕವಚನ ಮಾತಾಡ್ತೀನಿ ನಿರ್ಮಾಪಕ ಅಂತ, ಸಾರಿ ಫಾರ್ ಸರ್. ಆ್ಯಂಡ್ ಈ ಥರ ಒಂದು ಸಂಸ್ಥೆ ಕನ್ನಡ ಚಿತ್ರಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂಸ್ಥೆ ಇದು. ಆಮೇಲೆ ಎಷ್ಟೋ ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದಾರೆ ಸರ್. ಹೀಗೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಆ್ಯಂಡ್ ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಅದಕ್ಕೆ ಅವ್ರನ್ನ ಯಾವಾಗಲೂ ಅಷ್ಟೇ, ಯಾಕೆ KD ಸಿನಿಮಾ ಹೀರೋ ಯಾರು ಅಂದರೆ ಇಲ್ಲಿ ಧ್ರುವ ಅಲ್ಲ, ಪ್ರೇಮ್ ಅಲ್ಲ, ರವಿ ಸರ್ ಅಲ್ಲ, ರಮೇಶ್ ಸರ್ ಅಲ್ಲ, ಆ್ಯಂಡ್ ಯಾರು ಅಲ್ಲ, ಓನ್ಲಿ KVN ಸರ್. ಸೊ ಬಿಕಾಸ್ ದ ಗಟ್ಸ್ ಅಂತೀವಲ್ಲ, ಗಟ್ಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅದೇನೋ ಗುಂಡಿಗೆ ಇರ್ಬೇಕು, ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಅವನು ಗುಂಡಿಗೆ ಇರ್ಬೇಕು ಬಿಡ್ರ, ತಾಕತ್ ಇರ್ಬೇಕು ಬಿಡ್ರ, ಲವ್ ಅಂತೀವಲ್ಲ. ಸೊ ಆ ಮಟ್ಟಕ್ಕೆ ಅದಕ್ಕೆ ಪವರ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ, ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ ಸರ್. ಸೊ ಎನಿಥಿಂಗ್ಸ್ ಆ್ಯಂಡ್ ಜಯ ಆಂಜನೇಯ. ಆ್ಯಂಡ್ ಧ್ರುವನ್ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಸಿನಿಮಾ ನೋಡಿದವ್ರು ಯಾರೇ ಆಗಲಿ, ಅಂದರೆ ಸೆನ್ಸಾರ್ ಆಫೀಸರ್ ನೋಡಿದ್ರು, ಆ್ಯಂಡ್ ಸುಮಾರು ಜನ ಸಿನಿಮಾ ನೋಡಿದ್ರು. ಸುಮಾರು ಜನ ಅಂದರೆ ಬೇರೆ ನೋಡಿಲ್ಲ, ಸೆನ್ಸಾರ್ ಆಫೀಸರ್ ಅವ್ರು, ಟೆಕ್ನಿಷಿಯನ್ಸ್ ಎಲ್ಲ. ಸೆನ್ಸಾರ್ ಅವ್ರು ಫಸ್ಟ್ ನೋಡಿದ ತಕ್ಷಣ ಒಂದೇ ಹೊಗಳಿದ್ರು ಅವರು, ಏನು ಚೆನ್ನಾಗಿ ಮಾಡಿದ್ದಾನೆ ಧ್ರುವ, ಸಖತ್ತಾಗಿ ಮಾಡಿದ್ದಾನೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್ ಅಂತ. ಅಂದರೆ ಅಷ್ಟು ಮಟ್ಟಿಗೆ ಇದಾಗಿದೆ ಮಗನೇ ನೀನು. ಎಲ್ಲರೂ ಇಲ್ಲ ಅಂತಕ್ಕಂಥ ಡೆಲ್ಲಿ, ಬಾಂಬೆ ಸೆನ್ಸಾರ್ ಆಫೀಸರು ಹೇಳಿದ್ರು, ಹೊರಗಡೆ ನಿಂತಿದ್ದೆ, ಇವಾಗ ವೆಲ್ ಮೇಡ್ ದಿಸ್ ಗಾಯ್ ಇಸ್ ಗುಡ್ ಅಂತ. ಗೊತ್ತಲ್ಲ, ನನ್ನ ಇಂಗ್ಲೀಷು ಅವ್ರ ಇಂಗ್ಲೀಷು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ನಡೀತಾ ಇರ್ತದೆ. ಸೊ ನಾನು ಅಕಸ್ಮಾತ್ ನನಗೇನಾದ್ರು ಗೊತ್ತಿಲ್ಲ ಅಂದಾಗ ಸುಪ್ರೀತರ್ಗೆ ಹೇಳಿದೆ, ಮಗನೇ ಮಾತಾಡಲ್ಲ, ಮಾತಾಡ ನೀನು ಅಂತ ಅವ್ರಿಗೆ ಹೇಳ್ತಿದ್ದೆ. ಸೊ ಹಿಂಗೆ ತುಂಬ ಚೆನ್ನಾಗಿ ಮಾಡಿದೆ, ನೀನು ತುಂಬ ಚೆನ್ನಾಗಿ ಮಾಡಿದೆ ಮಗನೇ. ನಾನು ಎಲ್ಲರನ್ನೂ ಹೊಗಳೋದ್ಕಿಂತ ಹೆಚ್ಚಾಗಿ ಸಿನಿಮಾ 30ನೇ ತಾರೀಕು ಬರುತ್ತೆ, ದಯವಿಟ್ಟು 30ಕ್ಕೆ ಬರ್ತಾ ಇದೆ, ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ಇದು ಕನ್ನಡ ಸಿನಿಮಾ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಸ್ಥೆ, ತುಂಬ ಫ್ಯಾಷನೇಟ್ ಆಗಿ, ತುಂಬ ಇದಾಗಿ. ನಾವು 3 ವರ್ಷ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ನಮ್ಮನ್ನು ಅವರು KVN ಸರ್ ಮೇಂಟೈನ್ ಮಾಡಿದಾರಲ್ಲ. ಫಸ್ಟ್ ಆಫ್ ಆಲ್ ಪ್ರೇಮ್ ಅಂದ ತಕ್ಷಣ, ಅಯ್ಯೋ ನನ್ನ ಮಗ ಬಜೆಟ್ ಜಾಸ್ತಿ ಮಾಡ್ತಾನೆ ಗುರು, ಅಯ್ಯೋ ವರ್ಷ ಗಂಟೆ ಹೇಳಿತಾನೆ ಗುರು ಅಂತಾರೆ. ಅಂಥದ್ರಲ್ಲಿ ನಮ್ಮನ್ನು ಸಾಕಿದ್ದಾರೆ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ. ಆ್ಯಂಡ್ ರಮೇಶ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸಿನಿಮಾ ನೋಡೋದ್ಮೇಲೆ ಮಾತಾಡ್ತೀನಿ ರಮೇಶ್ ಸರ್ ಬಗ್ಗೆ. ತುಂಬ ಚಮಕಿದೆ ಸಿನಿಮಾ, ಟೋಟ್ಲಿ ಡಿಫ್ರೆಂಟ್, ಬೇರೆ ಆಯಾಮದಲ್ಲಿ ಹೋಗುತ್ತೆ. ಆ್ಯಂಡ್ ನಮ್ಮ ಡಾರ್ಲಿಂಗ್ ಇವತ್ತು ಬರಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅವ್ರದ್ದು ಯಾವುದೋ ಆ್ಯಡ್ ಶೂಟಲ್ಲಿದ್ದಾರೆ, ಸೊ ಅದರಿಂದ ಬರೋಕ್ಕಾಗಿಲ್ಲ. ಬಟ್ ಬರ್ತಾರೆ, ಅದನ್ನು ನೆಕ್ಸ್ಟ್ ವೀಕಲ್ಲಿ ಯಾವುದೊಂದು ಸುದ್ದಿಗೋಷ್ಠಿ ಮಾಡ್ತೀನಿ, ನಿಮ್ಮನ್ನೆಲ್ಲ ಕರಿತೀನಿ. ಸೊ ಅವರು ಎಂಟ್ರಿ ಆಗ್ತಾರೆ, ಕಾಲಭೈರವ. ಸೊ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಎಂಟ್ರಿ. ಆ್ಯಂಡ್ ಈ ಸಿನಿಮಾ ಇವಾಗಲೇ ಹೇಳ್ಬಿಡ್ತಾರೆ ನಿಮ್ಗಳಿಗೆ,
ಈ ಸಿನಿಮಾ ನೋಡುವಾಗ ಇದೇನು ಟ್ರೈಲರ್ ಅಂತ ನೋಡಿದ್ರಿ ಇವಾಗ, ಈ ಸಿನಿಮಾನೇ KDನೇ ಟ್ರೈಲರ್, ಎಂಟೈರ್ ಸಿನಿಮಾ, ಹೋಲ್ ಸಿನಿಮಾ ಇಸ್ ಅ ಟ್ರೈಲರ್. ನೀವು ಪ್ರತಿ ಪಾತ್ರಗಳು ಹುಡ್ತವೆ, ಪ್ರತಿ ಪಾತ್ರಗಳು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರಗಳು ಎಂಡ್ ಆಗಲ್ಲ. ಸೊ ಆ ಎಂಡ್ ಯಾವಾಗ ಆಗುತ್ತದೆ ನೀವೆಲ್ಲ ಸಿನಿಮಾ ನೋಡಿದಾಗ ನೀವೇ ಅರ್ಥ ಮಾಡ್ಕೊತಿರೋದನ್ನ. ಬಟ್ ದಿಸ್ KD ಸಿನಿಮಾ ಇಸ್ ಓನ್ಲಿ ಟ್ರೈಲರ್. ಓಕೆ, ಪ್ಲೀಸ್ ವಾಚ್ 30th 30ಕ್ಕೆ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು. ಸೊ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಟ್ ಆದರೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲ ಅಳಲ್ಲ, ಯಾಕೆ ಅಳಬೇಕು, ಒಳ್ಳೆ ಆಯ್ತು ರೀ, ಒಳ್ಳೆ ಚೆನ್ನಾಗಿ ಸಾಕಿದ್ದಾರೆ ನಮ್ಮನ್ನ. KVN ಸರ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ, ಯಾವಾಗ ಕೇಳಬೇಕು. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾರ್ಗೆ ಆ್ಯಕ್ಚುಲಿ ನಾನು ಯಾವಾಗಲೂ ರೇಗಿಸ್ತಾ ಇದ್ದಾರೆ, ಮೇಡಮ್ ಯಾವಾಗಲೂ ರೇಗಿಸೋಡು, KVN ಸರ್ ಯಾಕೆ ಬರಲ್ಲ ಬೇರೆ ಇದಕ್ಕೆ ಅಂತ. ಸೊ ಅವ್ರು ಯಾವಾಗಲೂ ಹೇಳೋರು, ಬರ್ತೀನಿ, ನಾನು ಬರ್ತೀನಿ ಪ್ರೇಮ್. ಯಾಕಂದ್ರೆ ನಾನು ಯಾವಾಗಲೂ ಕೇಳ್ತಿದ್ದೆ ಅವ್ರಿಗೆ, ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ. ಇವಾಗ ಬಂದ್ರು ಪ್ಲಸ್ ಇದು ಏನೋ ಹೇಳ್ತಾರಲ್ಲ, ವಿಶ್ ಮಾಡ್ಬಿಟ್ಟೋಣ ಅಂತ ಬಂದೆ ಪ್ರೇಮ್ ಅಂದರು. ನಾನು ಹೇಳಿದೆ, ನೋ ಸರ್ ಪ್ಲೀಸ್, ನೀವು ಇರ್ಬೇಕು, ನೀವು ದಯವಿಟ್ಟು ಅಂತ. ಬಿಡಿ ಪ್ರೇಮ್, ನೀವು ಮಾಡ್ತೀರಾ? ಇಲ್ಲ ಸರ್ ಪ್ಲೀಸ್, ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದೀನಿ ಅವ್ರನ್ನ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಟೀಮ್ಗೆ ನಾನು ಬನ್ನಿ ಬೇಡ ಫ್ರೆಂಡ್ಸ್ ಸರ್ ಇನ್ನೂ ಮಾತಾಡೋಕ್ಕೆ ಇರ್ಬೋದು. ಐ ಥಿಂಕ್ ಅವ್ರನ್ನ ಮುಗ್ದಿಲ್ಲ, ಅವರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಅಂತ ನಾನು ಬಂದು ಎಲ್ಲರಿಗೂ ವಿಶ್ ಮಾಡೋಣ. ಥ್ಯಾಂಕ್ಸ್ ಎಲೆನಾ ಫಾರ್ ಮೇಕಿಂಗ್ KD ಸಚ್ ಎ ವಂಡರ್ಫುಲ್ ಫಿಲ್ಮ್. ಧ್ರುವ ಅವರು ಎಲ್ಲರೂ ಹೇಳಿದಂಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ಹಿಸ್ ಫೈನೆಸ್ಟ್ ಪರ್ಫಾರ್ಮೆನ್ಸ್. ಆ್ಯಂಡ್ ಸೇಮ್ ಇಸ್ ದ ಕೇಸ್ ವಿತ್ ರೇಷ್ಮಿ. ಬೋತ್ ಆಫ್ ದೆಮ್ ಆಸ್ ಎ ಪೇರ್ ದೇ ಲುಕ್ ವೆರಿ ಗುಡ್. ರಮೇಶ್ ಅರವಿಂದ್ ಸರ್ ತುಂಬ ಡಿಫ್ರೆಂಟ್ ಪಾತ್ರಗಳಲ್ಲಿ ಕಾಣಿಸ್ಕೊತಾರೆ. ಹಾಗೆ ನಮ್ಮ ರವಿಚಂದ್ರನ್ ಸರ್ ಸಹ, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ದತ್ತನ ಸರು, ತುಂಬ ಆರ್ಟಿಸ್ಟ್ಗಳಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಡ್ರಾಮಾ ಇದೆ ಸಿನಿಮಾಲ್ಲಿ. ಪ್ರೇಮ್ ಅವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಪಿಕ್ಚರ್ನ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್, ಸಾಂಗ್ಸ್ ಯು ಹವ್ ಸೀನ್, ಎಕ್ಸ್ಟ್ರಾ ಆರ್ಡಿನರಿ ಸಾಂಗ್ಸ್ ಇಸ್ ಗಿವನ್. ಶಿವ ಆಗಲಿ, ಆಲ್ ಅದರ್ ಸಾಂಗ್ಸ್ ವಿ ಸ್ಟಾರ್ಟ್ ವಿತ್ ಶಿವ. There's one more song that we are yet to release, which we all will definitely love. And all technicians, again, I don't want to miss William David ಅವರಿಂದ ಹಿಡ್ಕೊಂಡು ಎಡಿಟರ್, ಕೊರಿಯೋಗ್ರಾಫರ್, lyricist, story writer, backbone, dialogue writers, and well wishers, press, media, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 30th is the release. People have worked very hard to make this movie happen and bring it in front of you. I'm sure you will love. God bless everybody and all the best to each and every person who has worked. My job is to support the passionate team that wants to tell a great story on the screen and make things happen. That's my job, and I have done whatever I could to the entire team of KD to make this movie from story to reality on the screen. Thank you once again for all the best wishes. Dhruva sir, very ಒಂದು ನಿಮಿಷ. ಎಲ್ಲರೂ ಡಿಫ್ರೆಂಟಾಗಿ ಮಾಡಿದ್ರೆ ಏನು ಮಾಡಿದ್ರೆ ಡಿಫ್ರೆಂಟಾಗಿ ಸ್ವಲ್ಪ ಹೇಳಿ. ಎಲ್ಲರೂ ಡಿಫ್ರೆಂಟಾಗಿ ಕಲಿಸ್ತಾ ಇದ್ರೆ, ಡಿಫ್ರೆಂಟಾಗಿ ಆ್ಯಕ್ಟಿಂಗ್ ಮಾಡಿದ್ರೆ, ಎಲ್ಲರೂ ಏನೋ ದಿನ ಅದೇ ಡೈಲಾಗ್ ಥರ ದಿನ ಬಾತ್ರೂಮಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲ, ನಮ್ಮ ಡೈರೆಕ್ಟ್ರ್ ಏನು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಮಾಡಿರೋದು ಆ್ಯಕ್ಚುಲಿ. ಇಲ್ಲ, ನಮ್ಮ ಡೈರೆಕ್ಟ್ರದ್ದು ಅಂದರೆ ಆ್ಯಕ್ಷನ್ ಚೆನ್ನಾಗಿ ಬೈದು ಬಿಡ್ತಾರೆ ಎಲ್ರಿಗೂ. ನಾವು ಆಯ್ತಾ ರೆಡಿನಾ ಆ್ಯಕ್ಷನ್ ಅಂತಾರೆ. ಎಲ್ಲ ಮಾಡಾದ್ಮೇಲೆ ಅಣ್ಣ ಓಕೆನಣ್ಣ ಅಂತೀನಿ. ಮಗನೇ ಅದು ಒಂದು ಮೂರು ಅಣ್ಣ ಅಂತೀನಿ. ಇಲ್ಲ ಕಣ, ಅದು ಯಾರು ಲೈಟ್ ಸರಿಯಾಗಿ ಬಿಟ್ಟಿಲ್ಲ ಕಣ ಅಂತಾರೆ. ಸರಿ ಅಣ್ಣ ಒಂದು ಮೂರು ಅಣ್ಣ ಅಂತ. ಹ್ಞೂ. ಸೊ ಚಿಕ್ಕ ಡೀಟೇಲೂ ಬಿಟ್ಟಿಲ್ಲ. ಸೊ ಎಲ್ಲ ಇವ್ರುಗಳಿಗೆ ಎಲ್ಲ ಸಲ್ಲತ್ತೆ. ಸೊ ನಾವು ಏನೇ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಡೈರೆಕ್ಟ್ರೇ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಿ KVN ಸರ್ ನಮ್ಮ ಕಾಲಿಗೆ ಕರೆಯೋರು ನಿನ್ನ. ನಾನು ಆ್ಯಕ್ಚುಲಿ ಐ ಆಲ್ಸೋ ಹ್ಯಾವ್ ಟು ಥ್ಯಾಂಕ್ ಮೈ KVN ಪ್ರೊಡಕ್ಷನ್ ಟೀಮ್. ಸುಪ್ರೀತಿಂದ ಸೇರಿಕೊಂಡು ನವೀನ್, ಹರೀಶ್
and my team in the office, Akshay, Gautam, Vishwa, Saurav, Balaji, the entire team who are behind and supporting ensuring that everything happens very smoothly. I don't want to, I forgot to mention, but they are the backbone in making a lot of things happen and ensuring that everything happens smoothly. Thank you, team. Thank you. ಒಂದಂತೂ ಸತ್ಯ KVN ಸರ್, ಪ್ರೇಮ್ ಸರ್ ಹೇಳಿರೋ ಹಾಗೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ನೀವು. ಎಂದೆಂದಿಗೂ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಣ ಸಂಸ್ಥೆಯಾಗಿ KVN ಪ್ರೊಡಕ್ಷನ್ಸ್ ಖಂಡಿತವಾಗಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಪ್ರೇಮ್ ಸರ್ ಕಂಟಿನ್ಯೂ ಮಾಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.